ಮಗನ ಮೇಲೆ ಈ ರೀತಿ ಅಪವಾದದ ಗೂಗೆ ಹೊರಿಸೋ ಭೂಪ, ರಾತ್ರಿ ನೀನೆಲ್ಲಿ ಮಡಗಿದ್ಯೋ? ರಾತ್ರಿ ನಾವು ಮಲಗಿಲ್ರಿಪ್ಪ. ಮತ್ತ ರಾತ್ರಿ ನೀನು ಇವಾಗ ಕೂಡಿ ಎಲ್ಲಿ ಹುರಿದ್ರಿ? ಎಲ್ಲಿ? ಅವರು ನಾವು ಕೂಡಿ ಶರೆ ಕುಡ್ದೇವ್ರಪ್ಪ. ಮತ್ತೆ ಬೇಕಾ ತಿಳ್ಗ? ಏ ಅಪ್ಪ, ಇನ್ನು ನಾನು ಚದೆ ಕುದಿತಾನ, ನೀನು ತುದಿತೀಯ, ಇನ್ಮೇಲೆ ನಾನು ತುದಿತೀನಿ. ನಮ್ಮ ಮನ್ಯಾಗ ಯಾವುದು ನೀರು ಕುದಿಯೋದು ಬ್ಯಾಗ. ಅಪ್ಪಂದಿ ಅತ್ತೆ ಅಣ್ಣ ನೀನು ನಾನು ಸದೆ ಕುದಿಯೋನು, ಊಟ ಮಾಡೋನು, ಬಂದು ಮಂದಿಗೆ ಹೇಳೋನು. ನಾವು ಬಬಲಾದಿ ಅಜ್ಜನ ಭಕ್ತರು, ಅದಕ್ಕೆ ಸದೆ ಕುದಿತೀವಿ. ಆಹಾ, ಏನಾತಲೇ ಮಗ? ನೀನು ಹೋಗಬೇಡ ಅಂತ ಹೊರಕ್ಕೆ ಹೊಯ್ಕೊಂಡೆ ನಾನು. ಬಾಗು ಬಾಗು, ಯಾಕ? ಕೆಳಗೆ ಪ್ಯಾಕ್ ನೋದು. ಎಂದು ನಿಜ ಮಗ, ನಿನ್ನೆ ರಾತ್ರಿ ನೀನು ಈ ದರಿದ್ರ ಕುಡಿ ಸರಿಯಾಗಿ ಕುಡಿದ್ರೆ ಅಂತ ಹೊಲಸು ಕುಡಿಯಾಕೆ ನಾಚಿಕೆ ಬರಲಿಲ್ಲ ನಿಮಗೆ? ಏನಪ್ಪ ನೀವು ನಾನು ಸರಿಯಾಗಿ ಕುಡ್ತೀರಾ? ಸೋಲ್ ಹೇಳ್ತಾ ಅವರು. ನೀವು ಒಬ್ಬರು ಮನುಷ್ಯರು ಅಂತ ತಿಳ್ಕೊಂಡು ನಾನು ಬುದ್ಧಿಗೇಡಿ. ಯಾವುದೋ ಮನುಷ್ಯನ ಗುಣ ಅವ್ನ ನಾಲಿಗಿಂದ ಗೊತ್ತಾಗುತ್ತ ಅಂತ ದೊಡ್ಡವ್ರು ಹೇಳ್ತಾರೆ. ನನಗಷ್ಟು ಶರ್ಯ ತಂದು ಕೊಡು, ನಿನ್ನ ತೋಟ ನಿನ್ನ ಬಿಟ್ಟು ಕೊಡ್ತೀನಿ ಅಂತ ಹೇಳಿದಾಗ ನಿಮ್ಮ ನಾಲಿಗೆ ಹೆಂಗೆ ನಿಮ್ಮ ಗುಣನೂ ಇರಬಹುದು ಅಂತ ತಿಳ್ಕೊಂಡಿದ್ದೆ. ಈಗ ಗೊತ್ತಾಗ್ತಲ್ಲ ಸಮಯಕ್ಕೆ ಸರಿಯಾಗಿ ನಾಲಿಗೆನ ಯಾವ ರೀತಿ ಬಳಸ್ತೀರಿ, ಯಾವ ರೀತಿ ಬದಲಿಸ್ತೀರಿ ಅಂತ. ನಾಲಿಗೆ ನಪ್ಪಿಗೆ ಹಿಡಿದು ಮಾತಾಡ. ನಿನ್ನಿಚ್ಛ ಬಂದಾಗ ನಾಲಿಗೆ ಹರಿ ಬಿಟ್ಟಿದ್ದ, ಆದ್ರ ನಿನ್ನ ಮೈ ಚರ್ಮ ಸುಲಿದು ಗೂಟಕ್ಕಾಕಿ ನಿನ್ನ ಮಾಂಸನ ಹತ್ತು ಕಾಯಿ ಹಾಕ್ಬೇಕಾಗತ್ತ. ಯಾತ್ರ ಹದ್ದು ಖರೇದು ಸೌಕರ ನಿನ್ನ ಮಾತು. ಹದ್ದು ಅಂದ್ರೆ ಒಂದು ಸೀಮೆ ಅಂತ ಅರ್ಥ. ಬರೀ ಸತ್ತ ಪ್ರಾಣಿಗಳನ್ನಷ್ಟೇ ತಿನ್ಬೇಕು ಅಂತ ಆ ಪಕ್ಷಿ ಮನುಷ್ಯಗೊಂದು ಸೀಮೆ ಐತಿ. ಆದ್ರೆ ಜೀವಂತ ಪ್ರಾಣಿಗಳನ್ನು ತಿನ್ಬೇಕೆನ್ನುವ ನಿಮ್ಮಂತ ರಣ ಹದ್ದಿಗಿರೋ ಬುದ್ಧಿ ಆ ಹದ್ದಿಗೆ ಯಾವ ಕಾಲಕ್ಕೆ ಬರಬೇಕು? ಲೋಕದಾಗ ಒಂದು ಕೌಡಿಗೆ ಬೆಲೆ ಸಿಕ್ಕರು ಸಿಗಬಹುದು, ನಿಮ್ಮಂತವರು ದೌಡಿಗೆ ಸಿಕ್ಕ ಮನುಷ್ಯನಿಗೆ ಯಾವ ಬೆಲೆ ಇಲ್ಲ. ಜೀವಂತ ಹೇಗೆ ಬದುಕಬೇಕು. ಮನೆಯಲ್ಲಿ ಮುಕ್ಕೋದಕ್ಕೆ ಅಕ್ಕಿಗೆ ಗತಿ ಇಲ್ಲ. ಆದರೂ ನಿನ್ನ ಸ್ವಚ್ಛನ ಮಾತುಗಳಿಗೆ ಏನೂ ಕಡಿಮೆ ಇಲ್ಲ. ಕೊಡ್ತೀನಿ, ನಿನ್ನ ಸ್ವಚ್ಛನ ಮಾತಿಗೆ ತಕ್ಕ ಕಾಣಿಕೆ ನಾ ಕೊಡ್ತೀನಿ. ಇನ್ಮೇಲೆ ಕೈ ಎತ್ತಿದ್ರೆ ಒಳ್ಳೇದಾಗೋದಿಲ್ಲ. ನಾನ್ ನಿಮ್ಗೆ ನಿಲ್ಬೇಕಾಗತ್ತೆ. ಯಾಕವ್ವ? ಒಂದೇ ಸಮನೆ ಹೊಡೆಸ್ಕೊಂಡು ಮೈ ತುಂಬಾ ಬಾಸುಟಗಳು ಮೂಡಿದೆ. ನೀವೇನ ಅವನ ಮೇಲೆ ಸೇಡ್ ತೀರಿಸ್ಕೊಳ್ತಾ ಇದ್ದೀರೋ ಅಥವಾ ಪಾರ್ವತಿಯ ಪಾವಿತ್ರತೆ ಯಾರಿಂದ ಹಾಳಾಯ್ತು ಅಂತ ಪರಿಶೀಲಿಸ್ತಾ ಇದ್ದೀರಾ? ಸೇಡು ತೀರಿಸ್ಕೊಳ್ಳೋದಕ್ಕೆ ಇವನೇನಾದ್ರೂ ನಮ್ಮ ಆಸ್ತಿ ಎತ್ತಿ ಹಾಕಿದಾನ? ಬೇಕಂದ್ರೆ ಅವನ ಹಚ್ಚಿ ನಮ್ಮ ಅಪ್ಪ ಎತ್ತಿ ಹಾಕ್ಯಾನ. ಪಾಪ ಆ ಬಡ ಹುಡುಗಿಯ ಜೀವನ ಯಾರಿಂದ ಹಾಳಾಗಿದೆ ಅಂತ ಪರಿಶೀಲನೆ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗಾದ್ರೆ ಬರೀ ಬಾಯಿ ಮಾತಿಂದ ಪರಿಶೀಲಿಸಿ ಹೀಗೆ ದೇವತೆಗಳ ಮೇಲೆ ದೈತ್ಯರು ಹಾವಳಿ ಮಾಡದಂತೆ ಒಂದೇ ರೀತಿ ಚಿತ್ರ ಹಿಂಸೆ ಕೊಡ್ತಾ ಇದ್ದೀರಾ. ಕಾಡು ಕಲ್ಲಿನ ಹೊಟ್ಟೆಯಲ್ಲಿ ಏನ್ ನಡಗಿದೆ ಅಂತ ತಿಳಿಬೇಕಾದ್ರೆ ಎಟ್ಟ ಹಾಕ್ಲಾರ್ದೆ ತಿಳಿಯೋದಿಲ್ಲ ನನ್ನ ಸೊಸಿಗೆ. ಹಾಗಾದ್ರೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಈ ಚಂದ್ರಶಿಲೆಗಷ್ಟು ಪೆಟ್ಟು ಹಾಕಿ ನೋಡ್ಬೇಕಲ್ಲ ಮಾವ. ಇದು ಚಿನ್ನದ ಗಟ್ಟಿ, ಇದರ ಹೊಟ್ಟೆಯಲ್ಲಿ ಯಾವ ಕಲ್ಮಶ ಇಲ್ಲ ಅಂತ ನಿಮ್ಮ ಅಭಿಪ್ರಾಯವೇನು? ಸುಮ್ಮನೆ ಈ ವಿಷಯ ನಿನಗೇನು ಸಂಬಂಧಪಟ್ಟಿದೆ? ಅಮ್ಮ, ಈ ವಿಷಯ ನನಗೂ ಸಂಬಂಧಪಟ್ಟಿದಂತೆ ಮಾತಾಡ್ತಾ ಇದ್ದೀನಿ. ಈಗ ಪಾರ್ವತಿ ಒಬ್ಳೆ ಕಳಕಿತಳಲ್ಲ, ಅವಳ ಮೇಲೆ ಅತ್ಯಾಚಾರ ಮಾಡಿದವರು ಧರ್ಮಚರ್ಯ ಪ್ರಕಾರ ಕಳಕಿದರೆ ಸರಿ. ಶೀಲಗೆಟ್ಟ ಹೆಣ್ಣನ್ನು ಮದುವೆಯಾಗಲು ಬೇರೊಬ್ರು ಹೇಗೆ ಸಿದ್ಧರಿಲ್ವೋ, ನೀತಿ ಬಿಟ್ಟ ಗಂಡನನ್ನು ಮದುವೆಯಾಗಲು ನಾನು ಸಿದ್ಧರಿಲ್ಲ. ನೀನು ಮಾತಾಡೋ ಮಾತಿನ ಪ್ರಕಾರ ನನ್ನ ಮಗನೇ ಅಪರಾಧಿ ಅಂತ ಭಾವಿಸ್ಕೊಂಡು ಬಿಟ್ಟಿದೀಯ. ಅಂದ್ರೆ ಶೀಲದ ವಿಷಯದಲ್ಲಿ ನಿಮ್ಮ ಮಗ ಏನು ಶ್ರೀರಾಮಚಂದ್ರ ಅಂತ ತಿಳ್ಕೊಂಡಿದ್ದೀರಾ? ಗುಡ್ಸಲ್ ಬಳಿ ಅವಳ ಬೂಟ್ಗಳು ಸಿಕ್ಕರು ಅವನ್ನ ನಿರಪರಾಧಿ ಅಂತ ವಾದಿಸ್ತಾ ಇದ್ದೀರಾ? ಆಗಲೇ ಹೇಳಿದ್ನಲ್ಲ, ಮಳೆ ಬಂದಿತ್ತು
ಅಡ್ಡಾಡಕ್ ತೊಂದರೆ ಆಗ್ತದೆ ಬಿಚ್ಚಿಟ್ಟಿದ್ದೆ ಅಂತ. ಸರಿ ಬಿಡು, ನಾವೆಲ್ಲರೂ ಊಟ ಮಾಡಿ ಮಲಗ್ರಿ ಅಂತ ಯಾಕೆ ಸಮಯಕ್ಕಾದೆ? ನೀವೆಲ್ಲರೂ ಊಟ ಮಾಡಿ ಮಲಗಿದ ಸಮಯ ಕಾಯ್ದಿಲ್ಲ. ಪರಮೇಶ್ವರನ ಮಾತಾಡ್ತಾ ಕುಂತಿದ್ದು ಸಮಯ ಹೋದದ್ದೇ ಗೊತ್ತಾಗ್ಲಿಲ್ಲ. ಹಾಗಾದ್ರೆ ನಾವೆಲ್ಲ ಮಲಗಿದ ಮೇಲೆ ನೀನ್ ಬಂದು ಊಟ ಮಾಡಿದೆ? ಇಲ್ಲ. ಯಾಕೆ? ಯಾಕಂದ್ರೆ ಪಾರ್ವತಿ ಒಳಗೆ ಮಲಗಿದ್ದಳು, ನಿದ್ದೆ ಎತ್ತಿದಂತೆ ಎಬ್ಬಿಸಲಿಲ್ಲ. ಅವಳು ಒಳಗಡೆ ಮಲಗಿರೋದು, ನೀನ್ ಹೊರಗಡೆ ಇದ್ದು ನಿನ್ಗೆ ಹೇಗ್ ಗೊತ್ತಾಯ್ತು? ಹೊರಗಿನಿಂದ 4 ಸರಿ ಕೂಗಿ ನೋಡಿದೆ, ಯಾವ್ದೋ ಪ್ರತಿಕ್ರಿಯೆ ಬರ್ಲಿಲ್ಲ. ಒಳಗಡೆ ಹೋಗಿದ್ರೆ ಎಬ್ಸಿದೇನು? ಇಲ್ಲ. ನೀನು ಕೊಡುವ ಉತ್ತರಗಳು ಒಂದಕ್ಕೊಂದು ಸಂಬಂಧನೇ ಇಲ್ಲ. ಮೊದಲು ಹೇಳ್ತಾ ಇದೆಯಾ ನಿದ್ದೆ ಹತ್ತಿರಬಹುದು ಅಂತ, ಆಮೇಲೆ ಹೇಳ್ತೀಯ ಹೊರಗಡೆಯಿಂದ ಕೂಗಿ ನೋಡ್ದೆ ಅಂತ. ಅದೆಲ್ಲ ಹೋಗ್ಲಿ ಬಿಡು. ಪರಮೇಶಿ ಅಲ್ಲಿವರೆಗೂ ನಿನ್ ಜೊತೆ ಇದ್ದ ಅಂತ ಹೇಳ್ತಾ ಇದೆಯಲ್ಲ, ಪಾರ್ವತಿನ ಎಬ್ಬಿಸ್ಬೇಕಾದ್ರೆ ಪರಮೇಶಿ ನಿನ್ ಜೊತೆ ಇದ್ದೋ ಅಥವಾ ನೀನು ಒಬ್ಬನೇ ಹೋಗಿ ಹೋಗಿದೆ? ಅದು ಅದು ಚಿಕ್ಕ ಚಿಕ್ಕ ಹೇಳು ನಿಮ್ಮ ಹೊಟ್ಟೆ. ನಿನ್ನವನ ಅದೊಂದು ಗುಣಿ ಇಟ್ಕೊಂಡು ಏತದ ಹಾದಿ ಹಾಕ್ತೀಯೋ? ಹಾ, ಪರಮೇಶ್ವರನ ಜೊತೆಲೇ ಇದ್ದ. ಸುಳ್ಳು. ನೋಡ್ರಿ, ನಾನು ಶರೀರ ತರ ಕಳಿಸಿದ್ರು, ಬರೋದ್ರಾಗ ಈ ಘಟನೆ ನಡೆದು ಹೋಗಿತ್ತು. ಈಗಲಾದ್ರೂ ಅರ್ಥವಾಯ್ತು ಬಾಮ, ಈ ನೀಚ ಕೃತ್ಯ ನಿಮ್ಮ ಮಗದಿಂದಲೇ ಆದಿದ್ದು ಅಂತ. ಮುಂದೆ ನಿಮ್ ವಿಚಾರ ಏನು? ಒಂದು ಬಲವಾದ ಸಾಕ್ಷಿ, ಆಧಾರ ಯಾವುದೂ ಇಲ್ಲ. ಕೇವಲ ಈ ದರಿದ್ರ ಹೇಳಿದ ಅಂತ ನನ್ನ ಮಗನೇ ಅಪರಾಧ ಅಂತ ನಾನು ಭಾವಿಸ್ಕೊಂಡ್ಬಿಲ್ಲ. ನಿಮ್ಮಂತ ತಿದ್ದಲಾರದ ಅಶುದ್ಧ ಸ್ವಭಾವದ ಮಾನವರ ಜೊತೆಗೆ ವಾದ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನನಗೆ ಸ್ವಲ್ಪ ಸಮಯ ಸಾಕೊಳ್ಳಿ, ಆಮೇಲೆ ಸಾಬೀತುಪಡಿಸ್ರಿ ಈ ನೀಚ ಕೆಲಸ ನಿಮ್ಮ ಮಗದಿಂದಲೇ ಆದಿದ್ದು ಅಂತ. ಮುಂದೆ ನಿಮ್ಮ ವಿಚಾರ ಯಾವುದ್ರ ಬಗ್ಗೆ? ಯಾವ್ದ್ರ ಬಗ್ಗೆ? ಪಾರ್ವತಿ ಯಾರಿಂದ ಕಳಪಿತಳಾಗಿದ್ದಳು, ಅವರೇ ಅವ್ರನ್ನ ಮದುವೆ ಆಗಕ್ಕೆ ಸಾಧ್ಯ. ಬೇರೊಬ್ರದ್ದು ಹೇಗ್ ಮಾಡ್ತಾರೆ ಮದುವೆ? ಅಲ್ಲ, ಈಗ ಮಾತು ಸಮಯ ಬಂದಾಗ ವಿಚಾರ ಮಾಡಿದ್ರೆ. ಸಮಯ ಬಂದಾಗ ಯಾಕೆ? ಈಗಲೇ ಈ ಕ್ಷಣ ನಿರ್ಧಾರ ಮಾಡ್ಬೇಕು. ಈಗಲೇ ಈ ಕ್ಷಣ ಯಾರು ಬೇಡ ಅಂತಾರೆ? ನನ್ನ ಮಗನ ಯೋಗ್ಯತೆಗೆ ತಕ್ಕಂತೆ 5 ಲಕ್ಷ ವರದಕ್ಷಿಣೆ ಕೊಟ್ಟರೆ ಮಾಡಿಕೊಳ್ಳೋಣ. ಏನಪ್ಪ ನೀಚುಲಿಂಗ, ಈ ಮೂಚುಲಿಂಗಿಗೆ ಎತ್ಕೊಳ್ಬೇಕು? 5 ಲಕ್ಷ ತಿಳಿದು ಮಾತಾದ ಹೋಗಿ 5 ಲಕ್ಷದ ಪಿಗದ ಏನು ಕಡಿಮೆ ಆಗಿತ್ತು? ಅವ ಚಶ್ಮಾಕೆಲ್ಲ ಕಣ್ಣು ಕಾಣ್ಲಾರ್ದವ್ರಿಗತ್ತ ನಿಂತಾನ. ಅದು ಫ್ಯಾಷನ್. ಏನ್ ಫ್ಯಾಷನ್ ನೀನ? 5 ಲಕ್ಷ ನಿನ್ನ ಮಗೇನು ಸಾಫ್ಟ್ವೇರ್ ಇಂಜಿನಿಯರ್ ಅದು? ಮಗನ ರಾತ್ರಿ ಗಾಡಿ ತಗೊಂಡೋಗಿ ಬೆವರು ಬರುವಂಗೆ ದುಡಿತಾನ. ಇಂತಿಲ್ಲ ನಾಳೆ ಆಗ್ತಾನೆ. ಏನಾಗುತ್ತಾನ? PUC ಚೆಕೆಂದಿ ಅದು ಫೇಲ್ ಆಗಿ 3 ವರ್ಷ ಆತು. 5 ಲಕ್ಷ ಏನ ಇಲ್ಲ ಐತ್ ಅದು ಪಿಗದ. 5 ಕೋಟಿ ಕೊಟ್ಟದು ಕಮ್ಮಿ. ಇದಕ್ಕೆ ಎಷ್ಟು ಕೊಡ್ಬೇಕು? 5 ಕೋಟಿ. ಶಿವರಾಜು ಮುಖದವನ ನೋಡು, ಮಾತಾಡ್ತೀನಿ ಅಂದ್ರೆ ನಾಲಿಗೆ ಸರಳ ಹೊಳ್ಳಾಡೋದಿಲ್ಲ. ಹತ್ರ ನೀ ಯಾವ ಮಂಗೇನ ಮಗ ಕೊಡ್ತಿರ್ಬೇಕು? ನಾಲಿಗೆ ಚೌಚಾದ ಮಾಡುತ್ತಾನು. ಮೌಳೆ ಬಡವರಾದ ಅವರಿಂದ ಕೊಡಲಾದ ಹಣದ ಮೊತ್ತ ಹೇಳಿದ್ರೆ ಈ ಕುತ್ತಿನಿಂದ ಪಾರಾಗ್ಬೋದು ಅಂತ ತಿಳ್ಕೊಂಡಿದ್ಯಾ ಮಾಮಾಶ್ರೀ? ಮುಂದೆ ನೋಡ್ಕೊಳ್ತೀನಿ ಮಾಮಾಶ್ರೀ. ನಾನು ಬರೋರ್ಗು ಮಾತ್ರ ಬೇರೆಯವ್ರ ಹವ. ನಾನು ಬಂದ ಮೇಲೆ ನಾನು ಎತ್ತಾಡಿಸಿದ ಕೂಸು ಯಾರಿಗೋಸ್ಕರ? ಯಾವಳಿಗೋಸ್ಕರ? ನನಗೆ ಸವಾಲ್ ಹಾಕೋ ಮಟ್ಟಕ್ಕೆ ನೀನು ಬರ್ತೀಯ. ಅಪರಂಜೆ, ಹೆಣ್ಣು ಹಿಂದೆ ಜಡಿ ಬಿಡೋ ಹೆಣ್ಣಾದ ನಿನಗೆ ಇಷ್ಟೊಂದು ಸವಾಲ್ ಹಾಕೋ ಕಪುರು ಇರ್ಬೇಕಾದ್ರೆ ಬೇಡ ಅಂದ್ರು ಚಿಗಿರಿ ಬರೋ ಈ ನೀಚ ಹೊತ್ತು ಕನಸಿನ ಮುಂದೆ ಸವಾಲು. ಈ ಸವಾಲದಲ್ಲಿ ನಿನ್ನ ಮಾವ ಗೆಲ್ತಾನೋ ನೀನು ಗೆಲ್ತೀಯ? ನೋಡೇ ಬಿಡೋಣ ಯಾರು ಗೆಲ್ತಾರೆ ಅಂತ. ಈ ಕೆಲಸ ಯಾರಿಂದ ಏನಾಯ್ತು ಅಂತ ಒಂದು ಅರ್ಥ ಆಗ್ಲಿಲ್ಲ. ಇದನ್ನಿಗೆ ಇತ್ಯರ್ಥ ಮಾಡೋದಕ್ಕೆ ಹೋಗಿ ಮಾವ ಸೊಸಿಗೆ ಬಾಜ್ಯವಾಯ್ತು. ನೀನು ಸ್ವಲ್ಪ ಕಾರ್ಯವರೆಗೆ ಬಾ. ನಿನ್ನ ಹತ್ರ ಮುಖ್ಯವಾದ ವಿಷಯ ಹೆಂಗ್ ಮಾಡಿಸ್ತೀರಿ ನೋಡ್ರಿ ಅಪ್ಪ.
ಒಟ್ಟ ನನ್ನ ಮಗಳ ದೈವಕ್ಕೆ ಆಗ್ತೈತಿ. ಪುಣ್ಯ ನೀನು ಚೀಲ ಕೆತ್ತಿಲ್ಲೋ ಯಪ್ಪ. ಯಪ್ಪ ಸಾವುಕಾರ, ನನ್ನ ಚೀಲ ಅಲ್ಲಿ 40 ಒಳಗೆ ಚಾದ ಅಂಗಡಿಯಾಗ ಇಟ್ಟು ಬಂದಿನಿ ಬಾ. ಚಲೋ ಚಾದ ಅಂಗಡಿಯಾಗ ಇತ್ತು ಬಂದಿಯಪ್ಪ. ನೀವು ಮುಂದೆ ನಡೀರಮ್ಮ. ಬೇಗ ಬಂದ್ರು. ಓ ಸುಷ್ಮಾ ಸ್ವದಾಜೋದ ಪ್ಲೀಸ್ ಕಮ್. ನಂದೊಂದು ಪಾಯಿಂಟು. ಏನದು ಪಾಯಿಂಟ್ ನಿಂದು? ಈಗ ಎಂದು ಅನ್ನ ಮಾದಿಲ್ಲ ಅಂತನ ಬ್ಯಾದ ಬಿತ್ತು. ಅಪ್ಪಂತೂ ಮದುದಿಲ್ಲ, ಮುದುಕ್ ಮನುಷ್ಯ ನೀಗೂ ನಿನಗದಿಲ್ಲ, ನನಗ ನಿನಗ ಗೊತ್ತಿದ್ದ ಮಾತು. ಇನ್ನು ನಾನಂತೂ ಹೆಂಗದೀನಿ ಅನ್ನೋದು ಶುದ್ಧವಾದ ನಿನ್ನ ಆತ್ಮವನ್ನೇ ಕೇಳಿಕೊ. ಅವು ಉಳ್ಕ್ಯಾದ್ರು ಮಾತಾಡ್ತಾವಂತ ನೀ ತಲೆ ಕೆಡಿಸೋದಲ್ಲ. ಹಾ, ನಾವು ಹೆಂಗದೀವಿ ಅನ್ನೋದು ದೇವ್ರಿಗೆ ಗೊತ್ತು, ನನಗ ನಿನಗ ಗೊತ್ತು. ಅಕಸ್ಮಾತ್ ಕೆಲಸ ನೀನೇ ಮಾಡಿದ್ದಾರೆ ಪಾಯಿಂಟು ನೀನೇ ಮಾಡಿದ್ದರೆ ಪಾಯಿಂಟು. ನನಗ ಹರ್ಕತ್ ಆಗೈತಿ, ನಾನ ಮಾಡ್ತೀನಿ. ನೀನ ಮಾಡಿರ್ಬೇಕು ನೋಡು ಬಹುಶಃ. ಅದಕ್ಕೆ ಸಿಗವಲ್ವ ಅಂತ ನಾವು ಹೊಯ್ಕೊಳ್ಳಕತ್ತೀನಿ. ನನಗ ಒಂದು ಹೋಗ್ತಾರೆ ಅದೇ ಶೋಭಾ ಕದಂದಾಜಿ ಹೋದ ಮಾಮ ಪುಣ್ಯ ಮಾಡಿರ್ಬೇಕು. ಮಾಮ ಅನಿಸ್ಕೋಬೇಕಾದ ಬಾಬಾ ಇಲ್ಲೇನು ಭಾಷಣ ಮಾಡಕ್ ಬಂದಿ ಏನು? ಕೆಳಗಿಳಿದು ಗಜ್ಜ ಕೊಡ್ತೀನಿ. ಮತ್ತೆ ಉಪಾಧ್ಯಾಪಿ ಮಾತಾಡಿದ್ರೆ ನಿಮ್ಮ ಮನೆಯವ್ರಿಗೆ ಹಿಂಗಂದ್ರೆ ಸುಮ್ಮಿರ್ತೀಯ ನೀ ಇದ್ದ ನೋಡೋದು ಪಾಪ ನೋಡು. ಒಂದ ದಿನಕ್ಕ ಯಾ ನಮನಿ ಸೊದಿಗೆ ಸಣ್ಣ ಆಗ್ಯಾಳಕ್ಕಿ. ಚೀಲ ಕೆದಿಸ್ಕೊಂಡಾಳ. ಚೀಲ ಅಲ್ಲ ಮಮ್ಮ, ಶೀಲ. ಅದೇ ಚೀಲ ಅಜ್ಜಿತ್ತನ ಅಗದಿತ್ತೇವ. ನಿನಗೆ ಆತು ತಿನ್ನಕ್ಕಿಲ್ಲ, ಹೆಣ್ಮಗಳಾಗುತ್ತೀರಿ. ಯಾವಾಗಲೂ ಹೆಣ್ಮಕ್ಳು ಒಬ್ಬದಿ ಹೊಲಗದಿ ಮಲ್ಕೊಳ್ಳುವಾಗ ಹೊಲಕೊಂದಿ ಹಾಕೊಂಡು ಮಕ್ಕೋಬೇಕು. ಇಕ್ಕಿ ತೆಲ್ಕೊಂಡು ಮಕ್ಕೊಂದ ಬಾತಲ ನಿಂಗಪ್ಪ ಪದತಂಗದ ಗಂದೆ ತಿಮ್ಮ. ಹಾ, ಹಂಗ ಮುಂದೆ ಐತದ. ಈಗಿಲ್ಲ, ಐತಿ ಇನ್ನೊಂದು 4-5 ವರ್ಷಕ್ಕೆ ಐತಿ. ನನ್ನ ಮಾವನಿಂದ ಆಗಿದ್ದು ನಾ ಸಾಬೀತುಪಡಿಸ್ತೀನಿ. ಮುಂದೆ ನಿನ್ನ ಅಭಿಪ್ರಾಯ? ಇನ್ಯಾ ವಿಚಾರಕ್ಕೆ ಯಾರಿಂದ ಶೀಲ ಕಳ್ಕೊಂಡಿಯೋ ಅವರಿಂದ ಮದುವೆ ಆಗೋದಕ್ಕೆ ಸಾಧ್ಯ ಅಲ್ಲ. ಮತ್ತೊಬ್ಬರು ಹೇಗೆ ಮದುವೆ ಆಗ್ತಾರೆ? ನನಗ ಮದುವೆ ಆಗೋ ಮನಸ್ಸು ಇಲ್ಲ. ಯಾರಿಂದ ಹಾಳಾದ್ರೆ ನಾತು, ಒಟ್ಟಿನ ಮ್ಯಾಗ ನನ್ನ ಜೀವನ ಹಾಳಾಗೋತು ಅಷ್ಟೇ. ಹಾಗಂದ್ರೆ ಹೇಗೆ? ಹೆಣ್ಣಿಗೆ ಶೀಲ ಎಂಬುದು ಗುಡಿಗೆ ಶಿಖರವಿದ್ದಂತೆ. ಅಕಸ್ಮಾತ್ ಆಗಿ ಸಿಡಿಲಪ್ಪಿಸಿ ಶಿಖರ ಹಾಳಾದ್ರೆ ಗುಡಿಯನ್ನು ಕೆಡವಲು ಸಾಧ್ಯ ಏನೇ? ಪರಮೇಶಿ, ಈಗ ಪಾರ್ವತಿ ನಿರ್ಮಲ ಅಲ್ಲದಿದ್ದರು ಅವಳ ಅಪರಾಧ ಏನಿಲ್ಲ ಅಂತ ತಿಳಿದು ಅವಳನ್ನು ಮದುವೆ ಆಗಲು ನೀನು ಮುಂದಾಗ್ತೀಯಾ? ಅಲ್ಲ, ದೇವರ ನೈವೇದ್ಯಕ್ಕಾಗಿ ಮೀಸಲಿಟ್ಟ ಹಾವು ಕುಡಿದು ವಿಷಕಾರಿ ಹೋದ್ರೆ ಹಾಲಿನ ತಪ್ಪಿಲ್ಲ ಅಂತ ದೇವರಿಗೆ ಅದನ್ನು ಹಿಡಿಬಹುದೇನ್ರಿ? ದೇವತೆಗಳನ್ನು ಬದುಕಿಸುವ ಸಲುವಾಗಿ ವಿಷಪಾನ ಮಾಡಿದ ಆ ಶಿವನ ಸ್ವಭಾವ ನಿನ್ನದಾದ್ರೆ ನೀನು ಮಾನವನಲ್ಲ, ದೇವ ಮಾನವನಾಗ್ತೀಯ. ಖರೇತ್ರಿ ನಿಮ್ಮ ಮಾತು. ಇವಳ ಮೇಲಿನ ಪ್ರೀತಿಯಿಂದ ನಾನು ಇವಳ ಕತ್ತಿಗೆ ಮಾಂಗಲ್ಯ ಕಟ್ಟಿದ್ರೆ ನಾಳೆ ಜನ ಎಲ್ಲ ಕೂಡಿಕೊಂಡು ನನ್ನ ತಲೆ ಕರಿಯ ಬಟ್ಟೆ ಕಟ್ಟಿ ಚಪ್ಪಾಳಿ ತಟ್ಟಿ ನಗದಂಗಿರ್ತಾರೆ. ನಿಮ್ಗೊಂದು ಮಾತು ಕೇಳ್ತೀನಿ, ನೀವು ನಮಗಿಂತ ದೊಡ್ಡವರು, ಮೇಲಾಗಿ ಹಣಬಲ ಜನಬಲ ಇದ್ದವರು. ನ್ಯಾಯವಾಗಿ ನೋಡಿದ್ರೆ ನಿಮ್ಮ ಹಿಂದೂ ಧರ್ಮ ಮದುವೆ ಆಗಬೇಕು, ಇಲ್ಲ ನಿಮ್ಮ ಹಿಂದೂ ಮಾಮ ನೀವು ಮದುವೆ ಆಗಬೇಕು. ಈಗಿನ ಯಾರು ಕೊಳ್ಳಿಗರ ಗಂಟು ಹಾಕ್ಬೇಕು ಅನ್ನೋ ವಿಚಾರ ಇದ್ರೆ ಹೇಳ್ರಿ. ಮದುವೆ ಸಮಯಕ್ಕೆ ನಿಮ್ಮನ್ನ ಕರೆಸ್ತೀನಿ. ನಿಮ್ಮ ಕಣ್ಣಿದ್ರೆ ಇವಳ ಕತ್ತಿಗೆ ಮಾಂಗಲ್ಯ ನಾ ಕರ್ತೀನಿ. ಯಾವ ದೇವ್ರಾಡಿ ಮಾಡಿ ಹೇಳಂದ್ರೆ ನನ್ನ ನಿನ್ನ ಮದುವೆ ಆಗೋ ಮನಸ್ಸೇ ನನಗಿಲ್ಲ ಅಂದಾಗ ಸುಮ್ಮನೆ ನೀನು ಯಾಕೆ ಹಾನಿ ಮಾಡಕ್ಕೆ? ನಿನಗ ಶಿವನ ಸ್ವಭಾವ ಇರಬಹುದು, ಆದ್ರ ಹಾವು ಕುಡಿದು ವಿಷ ಮಾಡಿದ ಅಲ್ಲ. ಪರಮೇಶ್ವರ ಒಪ್ಪಿಸೋ ಮನಸ್ಸು ನನಗಿಲ್ಲ. ಅದು ಅಲ್ಲ, ಮದುವೆ ಆಗೋ ಆಸೆಯೂ ನನಗಿಲ್ಲ. ಮಾಡಿದ ಅಡಿಗೆ ಎಲೆಗೆ ನೀಡುವ ಮುಂಚೆ ಎಂಜಲಾದಾಗ ಅದನ್ನು ಗಟಾರಕ್ಕೆ ಹಾಕಿ ಹಾಳು ಮಾಡೋದಕ್ಕಿಂತ ಆ ಅಡಿಗೆ ಯಾವ ಪ್ರಾಣಿಯಿಂದ ಹಾಳಾಯ್ತೋ ಆ ಪ್ರಾಣಿಗೆ ನೀಡುವುದು ಉತ್ತಮ ಅಂತ ನನ್ನ ಅಭಿಪ್ರಾಯ. ನಿಮ್ಮಿಬ್ಬರಿಗೂ ಒಂದು ಗುಟ್ಟಿನ ವಿಷಯ ಹೇಳ್ತೀನಿ. ಒಳಗೆ ಹೇಳ್ತಾರೆ.